ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಾಗೇಶ್ ಮಾತಾಡ್ತಾ ಇರೋದು. ನಾನಿವತ್ತು ಒಬ್ಬರು ಮದುವೆಗೆ ಹೋಗಿದ್ದೆ. ಅದು ಯಾರು ಮದುವೆ ಅಂತ ಕೇಳಿದ್ರೆ ನೀವು ಫುಲ್ ಖುಷಿ ಆಗ್ತೀರಾ. ಇದೇನಪ್ಪ ಇವನು ನೆನ್ನೆ ನೋಡಿದ್ರೆ ಆದ್ಯ ವಿಕ್ಕಿ ಮದುವೆ ಅಂತ ಹೇಳ್ದ, ಇವತ್ತು ಯಾವುದೋ ಬೇರೆ ಮದುವೆ ಅಂತ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ. ಸೊ ನಾನು ಪ್ರತಿ ಸಲ ವೀಡಿಯೋ ಹಾಕಿದಾಗ ನೀವೆಲ್ಲರೂ ಕೇಳ್ತಿದ್ರಿ, ಹಳೆ ಶ್ರಾವಣಿ ಯಾಕೆ ಬರ್ತಾ ಇಲ್ಲ ಅಂತ. ಅದಕ್ಕೆಲ್ಲ ಉತ್ತರ ಇಲ್ಲಿದೆ, ನೀವೇ ನೋಡಿ. ಇಲ್ಲಿದ್ದಾರೆ ನೋಡಿ ನಮ್ಮ ಹಳೆ ಶ್ರಾವಣಿ. ಅಂದರೆ ಇದು ಅವರ ಮದುವೆ. ಸೊ ಇವತ್ತು ಅವ್ರ ಮದುವೆ ಇತ್ತು. ಸೊ ನಾನು ಮದುವೆಗೆ ಹೋಗಿದ್ದೆ. ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ಫೋಟೋಶೂಟ್ ಮಾಡಿಸಿರೋ ಫೋಟೋಸ್ಗಳು ನೋಡಿ, ತುಂಬ ಅದ್ಭುತವಾಗಿದೆ. ಅಂತರ್ಪಟದ ಜೊತೆಯಲ್ಲಿ ಮದುವೆ ಗಂಡು ನೀವು ನೋಡ್ತಾ ಇದ್ದೀರಾ. ಮಂಟಪದಲ್ಲಿ ಮದುವೆ ಗಂಡಿದ್ದಾರೆ. ಇವಾಗ ಕರ್ಕೊಂಬರ್ತಾ ಇರೋದು ಮದುವೆ ಮಂಟಪಕ್ಕೆ ಶ್ರಾವಣಿಯವ್ರನ್ನ ಕರ್ಕೊಂಬರ್ತಾ ಇರೋದೆ. ಶ್ರಾವಣಿಯವರು ಮದುವೆ ಮಂಟಪಕ್ಕೆ ಎಂಟ್ರಿ. ಆಲ್ರೆಡಿ ಮದುವೆ ಮಂಟಪದಲ್ಲಿ ಮದುವೆ ಗಂಡು. ಅಂತರಪಟ ಹಿಡಿದಿದ್ದಾರೆ. ಮದುವೆ ಹೆಣ್ಣನ್ನು ಕರ್ಕೊಂಬರ್ತಾ ಇದ್ದಾರೆ. ಜೊತೆಗೆ ಅವರ ತಂಗಿ ಪೂಜಾ ಜೊತೆಯಲ್ಲಿ ಬರ್ತಿದ್ದಾರೆ, ನೋಡ್ತಾ ಇದ್ದೀರಾ. ಫೋಟೋ ಫೋಸಲ್ಲಿ ಶ್ರಾವಣಿ ಮತ್ತು ಪೂಜಾ ಅವರು. ಮಂಟಪಕ್ಕೆ ಇಬ್ಬರು ಬಂದಾಗಿದೆ. ಅಂತರ್ಪಟ ಹಿಡ್ದಾಗಿದೆ. ಆ ಕಡೆ ಹುಡುಗ, ಈ ಕಡೆ ಹುಡುಗಿ, ಮಧ್ಯದಲ್ಲಿ ಅಂತರ್ಪಟ. ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಾ. ನಾನು ನನ್ನ ಜೊತೆ ನಮ್ಮ ಸೀರಿಯಲ್ ಮ್ಯಾನೇಜರ್ ಆದಂತಹ ಶಶಿ ಸರ್, ನಮ್ಮ ಸೀರಿಯಲ್ ಮ್ಯಾನೇಜರ್. ನಮಗೊಂಥರ ತುಂಬ ಖುಷಿಯಾಗಿತ್ತು ಆ ಮದುವೆಗೆ ಹೋಗಿ. ನೋಡ್ತಾ ಇದ್ದೀರಾ, ಶಶಿ ಸರ್ ಜೊತೆ ನಾಗೇಶ್. ಮದುವೆಗೆ ಹೋಗಿದ್ದು ನನಗೊಂಥರ ತುಂಬ ಖುಷಿಯಾಗಿದೆ ನೋಡಿ. ಫ್ರೇಮಲ್ಲಿ ಅವರು ತುಂಬ ಬೆಳೆತಿದ್ದಾರೆ ಅಂತ ಇವರು ಕರ್ಚೀಫಲ್ಲಿ ಮುಖ ಒರೆಸ್ತಾ ಇದ್ದಾರೆ. ತುಂಬ ಕೇರಲ್ಲಿದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ. ನಮ್ಮ ಸೀರಿಯಲ್ನಲ್ಲೂ ಇದೇ ಥರ ಮಂಟಪಗಳನ್ನ ಹಾಕಿರ್ತಾರೆ. ಒರಿಜಿನಲ್ ಮದುವೆ ಯಾವ ಥರ ಇರುತ್ತೋ ಅದೇ ಥರನೇ ಸೆಟ್ ಹಾಕ್ಸಿರ್ತಾರೆ. ಒರಿಜಿನಲ್ ಮದುವೆ ಹೇಗಿರುತ್ತೋ ಹಾಗೇ ಇರುತ್ತೆ. ಯಾರಾದರೂ ಗಂಡು ಹೆಣ್ಣಿದ್ರೆ ಅಲ್ಲೇ ಮದುವೆ ಮಾಡ್ಬೋದು, ಆ ಥರ ಇರುತ್ತೆ. ಸೊ ಅಷ್ಟು ಖರ್ಚು ಮಾಡಿರ್ತಾರೆ ನಮ್ಮ ನಿರ್ಮಾಪಕರು. ಕೆಲವೊಂದು ಟೈಮು ಸೀರಿಯಲ್ನಲ್ಲಿ ಮದುವೆ ನಡೆಯುತ್ತೆ, ಕೆಲವೊಂದು ಟೈಮು ಮದುವೆ ನಡೆಯಲ್ಲ. ನೋಡ್ತಾ ಇದ್ದೀರಾ, ಜನಗಳು ಮದುವೆಗೆ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಕ್ಕೆ ಅವರ ನೆಂಟರುಗಳೆಲ್ಲ ಬಂದಿದ್ದಾರೆ. ನೋಡಿ, ಮಾಂಗಲ್ಯ ಧಾರಣೆ ನಡೀತಾ ಇದೆ. ಮಾಂಗಲ್ಯ ಧಾರಣೆ ಮೂರು ಗಂಟೆಗೆ ಅರಿಶಿನ ಕುಂಕುಮ ಇಟ್ಟಿದ್ದಾರೆ ನೋಡಿ. 3 ಗಂಟೆಗೆ
ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ. ಆ ಹಿಂದೆ ನಿಂತಿರೋರು ತಂಗಿ ಪೂಜಾ ಅವರು. ಈಗ ಧಾರೆ ಉಯ್ಯೋಕ್ಕೆ ಜನಗಳು ಮುಕ್ಕು ನುಗ್ಲಿದೆ, ನೋಡ್ತಾ ಇದ್ದೀರಾ ನೀವೆಲ್ಲ. ಶೆಕೆ ಆದ್ದರಿಂದ ನೋಡಿ ಅವ್ರ ಫ್ರೆಂಡ್ಸ್ಗಳು ಮುಖ ಎಲ್ಲ ಒರೆಸ್ತಾ ಇದ್ದಾರೆ. ಅಷ್ಟು ಬೇವ್ತಿದ್ದಾರೆ, ಅಷ್ಟು ಜನ. ಶೆಕೆ ಇದೆ, ಕೂಲರ್ ಇದೆ, ಬಟ್ ಕೂಲರ್ ಇದ್ರೂ ಈ ಟೈಮಲ್ಲಿ ಬೆವರೋದಂತೂ ಕಾಮನ್. ಎಲ್ಲರಿಗೂ ಅನುಭವ ಆಗಿರುತ್ತೆ, ಮದುವೆ ಆಗಿರೋರಿಗೆ ಕಾಮನ್ ಇದೆಲ್ಲ. ತಾಳಿ ಕಟ್ಟೋ ಟೈಮಲ್ಲಿ ಎಲ್ಲರೂ ಬೆವರ್ತಾ ಇರ್ತಾರೆ, ಭಯ ಇದಂತೂ ಇದ್ದೇ ಇರುತ್ತೆ ಎಲ್ಲರಿಗೂ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಬಂಧು ಬಳಗ, ಸಂಬಂಧಿಕರು, ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದಾರೆ. ಒಯ್ದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಎಲ್ಲರೂ ಅಕ್ಷತೆ ಹಾಕ್ತಾ ಇದ್ದಾರೆ, ದಾರೆ ಒಯ್ತಾ ಇದ್ದಾರೆ. ಪುರೋಹಿತರು ಕಾಯ್ತಾ ಇದ್ದಾರೆ, ಟೈಮ್ ಎಷ್ಟೊತ್ತು, ಇದು ಮುಗಿದ್ರೆ ಇನ್ನೊಂದಕ್ಕೆ ಹೋಗ್ಬೋದು, ಇನ್ನೊಂದು ಅಟೆಂಡ್ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಬಟ್ ಟೈಮ್ ಆಗಬೇಕಲ್ಲ, ಟೈಮ್ ಮುಗಿದ ಮೇಲೆ ಹೊಡ್ಬೋದು. ಮದುವೆ ಕಾರ್ಯಕ್ರಮ. ಫ್ರೇಮಲ್ಲಿ ನೋಡ್ತಿರೋದು ಪೂಜಾ ಅವರು, ಅನುಷಾ ಅವರ ತಂಗಿ. ನೋಡಿ ಪಾಪ ಅವರು ಬೆವತೋಗಿರೋದ್ರಿಂದ ಇವರೇ ಖರ್ಚೀಪಲ್ಲಿ ಒರೆಸ್ತಾ ಇದ್ದಾರೆ.